ಫೈರ್ ಬ್ರ್ಯಾಂಡ್ ಚೈತ್ರ ಕುಂದಾಪುರ ಅವರ ಪ್ರಕಾರ ಸೀಸನ್ 12 ಬಿಗ್ ಬಾಸ್ ಗೆಲ್ಲೋದು ಯಾರು? ಗೊತ್ತಿಲ್ಲ. ನಾನು ಅದನ್ನೇ ಎಲ್ರಿಗೂ ಹೇಳ್ತಾ ಇದ್ದೆ. ಸೊ ನಾವು ಇಂಥವ್ರೆ ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ. ಯಾಕೆಂತಂದ್ರೆ ಇನ್ನು 4-5 ವಾರ ಇದೆ. ಒಂದು ಲೈನ್ ಒಂದು ಸೆಂಟೆನ್ಸ್ ಯಾರಿಗಾದ್ರೂ ಹೇಳಿ ಅದರಿಂದ ಅವ್ರು ಇಡೀ ಆಟ ಕಳ್ಕೊಳ್ಳೋ ಸಾಧ್ಯತೆನೂ ಇದೆ. ಸೊ ಇನ್ನ ಅದ್ರ ಬಗ್ಗೆ ನಾವು ಯಾರಿಗೂ ಹೇಳಕ್ಕಾಗಲ್ಲ. ಮತ್ತು ನಾನೀಗ ಯಾರು ವಿನ್ ಆಗ್ಬೋದು ಅಂತ ಹೇಳಿ ಅವರ ವೋಟಿಂಗ್ ಇದ್ರ ಮೇಲೆ ಅದು ಎಫೆಕ್ಟ್ ಆಗಿ ಯಾಕೆ ಅವ್ರ ಆಟ ಹಾಳಾಗ್ಬೇಕು, ಇಲ್ಲ ಚೆನ್ನಾಗಿ ಆಡ್ಬೇಕು ಅಂತ ಆಸೆ ಇಡೋರು ಇರ್ಬೋದು. ಇನ್ನ ಆಟ ಬದಲಾಯಿಸ್ಕೊಳ್ಳೋಕೆ ಅವಕಾಶ ಇನ್ನ 4-5 ವಾರ ಇರೋದ್ರಿಂದ ಇದೆ. ಸೊ ಅವ್ರು ಬದಲಾಯಿಸ್ಕೊಳ್ಳಿ ಅಂತ ಅನ್ಕೋತೀನಿ. ಗಿಲ್ಲಿ ಅಥವಾ ಅಶ್ವಿನಿ ಅವರು ಗೆಲ್ತಾರೆ ಅನ್ಸತ್ತಾ ಬಿಗ್ ಬಾಸ್ ಅನ್ನ? ಗೊತ್ತಿಲ್ಲ, ಬಟ್ ಫಿನಾಲೆನಲ್ಲಂತೂ ಇರ್ತಾರೆ ಅಂತ ಅನ್ಕೋತೀನಿ. ಟಾಪ್ 5 ನಲ್ಲಿ ಅದೇ ಗಿಲ್ಲಿ, ಅಶ್ವಿನಿ, ರಕ್ಷಿತಾ, ರಘು ಸರ್, ಧನುಷ್, ಕಾವ್ಯ ಇವರೆಲ್ಲ ಇರ್ಬೋದು ಅನ್ಸುತ್ತೆ. ಓಕೆ, ಹೆಣ್ಮಕ್ಳು ಗೆಲ್ಬೇಕು ಅನ್ನೋದು ಬಿಗ್ ಬಾಸ್ ನ ಬಹಳಷ್ಟು ಮಾತುಗಳು ಕೇಳಿ ಬರ್ತಾನೆ ಇರುತ್ತೆ. ಎಲ್ಲ ಹೆಣ್ಮಕ್ಳು ಹೇಳ್ತಿರ್ತಾರೆ. ಹಾಗಾಗಿ ಅಶ್ವಿನಿ ಅವರು ಅಥವಾ ಕಾವ್ಯ ಅವರು, ರಕ್ಷಿತ್ ಅವರು ಟಫ್ ಕಂಟೆಸ್ಟೆಂಟ್ ಆಗಿದ್ದಾರೆ. ಇವ್ರ 3 ಜನದಲ್ಲಿ ನಿಮ್ಗೆ ಯಾರು ಬಿಗ್ ಬಾಸ್ ಗೆಲ್ಬೇಕು ಹೆಣ್ಮಕ್ಳು? ನಾನು ಈ ವಾದವನ್ನೇ ಒಪ್ಪಲ್ಲ. ಹೆಣ್ಮಕ್ಳು ಗೆಲ್ಬೇಕು, 12 ಸೀಸನ್ ಆಯ್ತು, ಒಬ್ಬರೇ ಹೆಣ್ಮಕ್ಳು ಗೆದ್ದಿದ್ದಾರೆ, ಆ ಲ್ಯಾಂಗ್ವೇಜ್ ಅಲ್ಲಿ ಅಷ್ಟು ಜನ ಹೆಣ್ಮಕ್ಳು ಗೆದ್ದಿದ್ದಾರೆ, ಈ ವಾದನ ನಾನು ಒಪ್ಪಲ್ಲ. ಯಾಕೆಂತ ಕೇಳಿದ್ರೆ ಬಿಗ್ ಬಾಸ್. ಸೊ ನೀವು ಹೆಣ್ಮಕ್ಳು ಗೆಲ್ಬೇಕು, ಗಂಡ್ ಮಕ್ಳು ಗೆಲ್ಬೇಕು ಅಂದ್ರೆ ನೀವು ಹೆಣ್ಮಕ್ಳಿಗೆ ಸಪ್ರೇಟ್ ಬಿಗ್ ಬಾಸ್ ಮಾಡಬೇಕು. ಬಿಕಾಸ್ ಇಲ್ಲಿ ಟಾಸ್ಕ್ ಅಂತ ಬಂದಾಗ ಹೆಣ್ಮಕ್ಳು ವರ್ಸಸ್ ಗಂಡ್ಮಕ್ಳು ಅಂತಂದ್ರೆ ನೀವು ಈಕ್ವಲ್ ಆಗಿ ಆಡಕ್ ಆಗಲ್ಲ. ಸೊ ಆ ತರದ ಚಾಲೆಂಜಸ್ಗಳು ಇದೆ. ಸೊ ಹಂಗಾಗಿ ಅದು ಈಸಿನೂ ಅಲ್ಲ. ಮತ್ತೆ ಹೆಣ್ಮಕ್ಳು ಅನ್ನುವ ಏನು ಪ್ರಿವಿಲೇಜ್ ಇಟ್ಕೊಂಡು ನಾವು ಗೆಲ್ತೀವಿ ಅನ್ನೋದನ್ನ ನಾನು ಒಪ್ಪಲ್ಲ. ಚೆನ್ನಾಗಿ ಆಡ್ಲಿ, ಅವ್ರಿಗಿಂತ ಚೆನ್ನಾಗಿ ಆಡೋ ಗಂಡ್ ಮಕ್ಳಿದ್ರೆ ಅವರೇ ಗೆಲ್ಲಿ. ಸೊ ಬಿಗ್ ಬಾಸ್ಗೆ ಅದೇ ಈ ವುಮೆನ್ ಕಾರ್ಡ್ ಬೇಡ ಅಂತ ನಾನು ಯಾವಾಗ್ಲೂ ಅನ್ಕೋತೀನಿ. ಓಕೆ, ಇನ್ನ ಚೈತ್ರ ಅವರು ಅಲ್ಲಿ ತುಂಬಾ ಹೈಲೈಟ್ ಆಗಿದ್ದು, ತುಂಬಾ ಹತ್ರಿ ನೀವು ದೇವ್ರ ಮುಂದೆ ಕೂತ್ಕೊಂಡು ಅದನ್ನ ನೋಡ್ಬಿಟ್ಟು ಗಿಲ್ಲಿ ಅವರು ನಾ ಕಂಡ ಚೈತ್ರ ನನ್ ಕಾಣ್ಲೇಬಾರ್ದಾಗಿತ್ತು ಅಂದ್ರು. ಯಾಕೆ ನೀವು ಹತ್ತಿದ್ದು, ಅಥವಾ ನಿಮ್ಮ ಒಂದು ಭಾವುಕತೆ ಅವ್ರಿಗೆ ನಾಟಕವಾಗಿ ಕಾಣಿಸ್ತಾ ಅಲ್ಲಿದ್ದವ್ರಿಗೆ, ಅಥವಾ ನಿಮ್ ಬಗ್ಗೆ ಗೊತ್ತಿಲ್ವಲ್ಲ ಅದಕ್ಕೇನಾದ್ರು ಹಾಗೆ ಅದು ನಾಟಕ ಅನ್ನಿಸ್ತಾ ಅವ್ರಿಗೆ? ಇರ್ಬೋದು. ಬಿಕಾಸ್ ನಾನು 11 ಸೀಸನ್ ನೋಡಿದ್ರೆ, ನಾನು 11 ಸೀಸನ್ ದೇವ್ರ ಮುಂದೆ ಅಳ್ತಾ ಇದ್ದೆ. ಎಲ್ಲರಿಗೂ ಗೊತ್ತಿರೋಂಥದ್ದೇ. ನಾನು ರಿಯಲ್ ಲೈಫಲ್ಲಿ ನೋಡಿದ್ರು ಎಲ್ಲರಿಗೂ ಗೊತ್ತಿದೆ. ನಾನು ಏನೇ ಇದ್ರು ದೇವ್ರ ಮುಂದೆ ಹೋಗಿ ಕುತ್ಕೊಂಡು ಅಳ್ತೀನಿ, ಎದ್ದು ಬರ್ತೀನಿ ಅಷ್ಟೇ. ನನ್ನ ಲೈಫ್ನ ಬೇರೆ ಯಾವುದೇ ಸಂಕಷ್ಟ ನಾನು ಬೇರೆ ಯಾರ ಹತ್ರನೂ ಹಂಚ್ಕೊಳ್ಳಲ್ಲ. ಸೊ ಈ ಘಟನೆನೂ ಇಲ್ಲೂ ಒಂದಷ್ಟು ಪರ್ಸನಲ್ ಅಟ್ಯಾಕ್ಸ್ಗಳಾಗಿತ್ತು. ಈಗ ರಜತ್ ನನ್ನ ಫ್ಯಾಮಿಲಿ ಬಗ್ಗೆ ಮಾಡಿದ ಕಮೆಂಟ್ಸು ಅದೆಲ್ಲ ಎಲ್ಲ ಒಂದ್ ಕಡೆ ಬೇಜಾರಾಗಿತ್ತು ನನಗೆ. ನಾನು ಈಗ ತಾನೇ ಒಂದು 6 ಮಂತ್ಸ್ ಆಗಿದೆ ಮದುವೆ ಆಗಿ, ನನ್ನ ಗಂಡನ ಮನೆಗೆ ಹೋಗಿದ್ದೀನಿ. ನನ್ನ ತಾಯಿ ಮನೇನು ನಾನು ಮಿಸ್ ಮಾಡ್ಕೋತಿರ್ತೀನಿ. ಸೊ ಅಲ್ಲಿಂದ ದಿಢೀರ್ ಅಂತ ತಗೊಂಬಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಬರ್ತೀನಿ. ಸೊ ಎರಡೂ ಫ್ಯಾಮಿಲಿನ ಮಿಸ್ ಮಾಡ್ಕೋತಿರ್ತೀನಿ. ಅಲ್ಲಿನ ಗೊಂದಲಗಳು, ಆ ಸಂದರ್ಭದಲ್ಲಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಯಾರೋ ಕಮೆಂಟ್ ಮಾಡಿದಾಗ ಸಹಜವಾಗಿ ಒಬ್ಬ ಹೆಣ್ಮಗಳಿಗೆ ಅದು ನೋವಾಗುತ್ತೆ. ಎಸ್ಪೆಷಲಿ ತವ್ರ ಮನೆ ಅನ್ನೋದು ಪ್ರತಿ ಹೆಣ್ಮಗಳಿಗೂ ಒಂದು ಸೆಂಟಿಮೆಂಟು. ಸೊ ತನ್ನ ತವ್ರ ಮನೆ ಬಗ್ಗೆ ಯಾರೋ ಕಮೆಂಟ್ ಮಾಡಿದಾಗ ಅದನ್ನ ಸಹಿಸೋಕೆ ಯಾರಿಗೂ ಆಗಲ್ಲ. ಸೊ ಆ ಜಿನೈನಿಟಿ, ಆ ರೀಸನ್ ಇವ್ರು ಯಾರಿಗೂ ಗೊತ್ತಿಲ್ಲ. ಈಗ ಗಿಲ್ಲಿ ಕಮೆಂಟ್ ಮಾಡಿರ್ಬೋದು, ಬಿಕಾಸ್ ಗಿಲ್ಲಿ ಗೊತ್ತಿಲ್ಲ ನನ್ನ ಫ್ಯಾಮಿಲಿ ಬಗ್ಗೆ, ನನ್ನ ಫ್ಯಾಮಿಲಿ ಇರೋಂಥದ್ದು ಏನೇನು ಇಶ್ಯೂಸ್ ಇದೆ ಅದನ್ನ ಯಾರು ಎತ್ತಾಡಿದ್ರು, ಅದ್ರ ಹಿಂದೆ ಇರೋ ನೋವೇನು, ಅದ್ರ ಹಿಂದೆ ನಾವೆಷ್ಟು ಸಂಕಷ್ಟ ಅನುಭವಿಸಿದೀವಿ, ಅದು ಯಾವುದು ಗೊತ್ತಿಲ್ಲ. ಸೊ ಇನ್ನೊಬ್ರು ಸಂಕಷ್ಟ ಅರ್ಥ ಆಗದೆ ಇರೋ ಕಾರಣಕ್ಕೆ ಅವ್ರಿಗೆ ಅದು ನಾಟಕ ಅನ್ನಿಸ್ಬೋದು. ಬಟ್ ನಂಗೆ ಅದ್ರ ಬಗ್ಗೆ ಬೇಜಾರಿಲ್ಲ. ಬಿಕಾಸ್ ನಾನು ಆ ಮನೆಯಲ್ಲಿ 100% ಜೀವಿಸಿದ್ದೀನಿ. ಬೇಜಾರಾದಾಗ ಹತ್ತಿದ್ದೀನಿ, ಕೋಪ ಬಂದಾಗ ಸಿಟ್ ಮಾಡ್ಕೊಂಡಿದ್ದೀನಿ, ಖುಷಿ ಆದಾಗ ನಕ್ಕಿದ್ದೀನಿ. 200% ನಾನು ಆ ಮನೆಯಲ್ಲಿ ರಿಯಲಿಸ್ಟಿಕ್ ಆಗಿರೋ ಪ್ರಯತ್ನ ಮಾಡಿದ್ದೀನಿ. ಅದಕ್ಕೆ ಕೆಲವು ಕ್ಲಿಪ್ಪಿಂಗ್ಸ್ಗಳು ಟೆಲಿಕಾಸ್ಟ್ ಆಗಿಲ್ಲ ಅಂದ ತಕ್ಷಣ ಅದು ನಾಟಕ ಅಂತಲ್ಲ. ಅದ್ರ ಸಿವಿಯರಿಟಿ ಇಡೀ ಮನೆಗೆ ಗೊತ್ತಿದೆ. ಸೀಸನ್ 11 ಅಲ್ಲಿ ಚೈತ್ರ ಅವರು ತುಂಬಾ ಚೆನ್ನಾಗಿ ಏನ್ ರೆಡಿ ಆಗ್ತಿರ್ಲಿಲ್ಲ. ವೀಕೆಂಡ್ಸ್ ಅಲ್ಲೂ ಅಷ್ಟೊಂದು ಡಲ್ ಆಗೇ ಇರ್ತಿದ್ರು. ಆದ್ರೆ ಏನು ಮದ್ವೆ ಆದ ತಕ್ಷಣ ಸೀಸನ್ 12 ಅಲ್ಲಿ ಇಷ್ಟೊಂದು ಬಿಂದಾಸ್ ಆಗಿ, ಇಷ್ಟೊಂದು ಬ್ಯೂಟಿಫುಲ್ ಆಗಿ ರೆಡಿ ಆಗ್ತಾರೆ. ಏನಿದ್ರು ಸೀಕ್ರೆಟ್ ಅಂತ ಗೊತ್ತಿಲ್ಲ. ಎಲ್ಲರೂ ಹಾಗೆ ಹೇಳ್ತಿದ್ದಾರೆ. ನಾನು ನಾರ್ಮಲ್ ಆಗಿ ರೆಡಿ ಆಗ್ತಿದ್ದೀನಿ. ಬಟ್ ಥಿಂಗ್ ಅಂದ್ರೆ ಡಿಸೈನರ್ಸ್ ಒಳ್ಳೊಳ್ಳೆ ಬಟ್ಟೆಗಳನ್ನ ಕಳಿಸ್ತಾ ಇದ್ದಾರೆ ನಂಗೋಸ್ಕರ, ಸ್ಪೆಷಲಿ ಡಿಸೈನ್ ಮಾಡ್ತಿದ್ದಾರೆ ಬಟ್ಟೆಗಳನ್ನ. ಸೊ ಹಾಗಾಗಿ ಒಂದಷ್ಟು ಮೇಕೋವರ್ ಆರ್ಟಿಸ್ಟ್ಗಳು ಒಂದಷ್ಟು ಸಜೆಷನ್ಸ್ ಕೊಟ್ಟಿದ್ರು. ಹೀಗೆ ಮಾಡಿ, ಇದೇ ಲಿಪ್ ಶೇಡ್ಸ್ ಹಾಕಿ, ಹಿಂಗೆ ಮಾಡಿ ಅಂತ ಒಂದಷ್ಟು ಸಜೆಷನ್ಸ್ ಕೊಟ್ಟಿದ್ರು. ಸೊ ಹಾಗಾಗಿ ಮತ್ತೆ ಈ ಸೀಸನ್ ಅಲ್ಲಿ ಒಂದ್ ಸ್ವಲ್ಪ ಫ್ರೀ ಸಿಗೋದು, ಒಂದ್ ಸ್ವಲ್ಪ ಬೆಳಗಿನ ಹೊತ್ತು ಟೈಮ್ ಫ್ರೀ ಸಿಗೋದು. ಸೊ ಹಂಗೆಲ್ಲ ಆಗಿದ್ದ ಕಾರಣಕ್ಕೆ ರೆಡಿ ಆಗ್ತಿದ್ದೆ ಅಷ್ಟೇ. ಮೇ ಬಿ ಅದೇ ಆಫ್ಟರ್ 11th ಬಿಗ್ ಬಾಸ್ ಒಂದಷ್ಟು ಮೇಕೋವರ್ಸ್ ಎಲ್ಲ ಮಾಡ್ತಿದ್ದ ಕಾರಣಕ್ಕೆ ಒಂಚೂರು ನೀಟಾಗಿ ರೆಡಿ ಆಗೋದಕ್ಕೆ ನಂಗೂ ಒಂದಷ್ಟು ಐಡಿಯಾ ಬಂತು. ಅದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಐಡಿಯಾ ಇರ್ಲಿಲ್ಲ, ಹಾಗಾಗಿ ಅನ್ಸುತ್ತೆ. ಬಿಗ್ ಬಾಸ್ 11 ಅಲ್ಲಿ ಇದ್ದಾಗೂ ನೀವು ಸ್ವಲ್ಪ ಹೊರಗಡೆ ಬಂದು ಹೋಗೋ ತರ ಆಯ್ತು, ಕೆಲವೊಂದು ಘಟನೆಗಳು ನಡೀತು. ಬಿಗ್ ಬಾಸ್ 12 ಹೋದಾಗ್ಲೂ ಕೂಡ ಇದೇ ತರದ ಒಂದೆರಡು ಘಟನೆಗಳು ಆಯ್ತು. ಅದು ನಿಮ್ ಗಮನಕ್ಕೂ ಬಂದಿರ್ಬೋದು. ಈ ಬಗ್ಗೆ ಏನ್ ರಿಯಾಕ್ಷನ್ ಕೊಡ್ತೀರಾ? ನೋ ಕಮೆಂಟ್ಸ್. ಘಟನೆಗಳು ನಡೀತಾ ಇರುತ್ತೆ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಸೊ ಯಾವುದೇ ಘಟನೆಗಳನ್ನ, ಯಾವುದೇ ಪ್ರಯತ್ನಗಳಿಂದ ನನ್ನ ಜರ್ನಿನ ಯಾರು ತಡೆಯಕ್ಕೆ ಸಾಧ್ಯನೇ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಸೊ ನಾನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ಅದ್ರ ಪಾಡಿಗೆ ಅದು ನಡೆಯುತ್ತೆ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಓಕೆ, ರಜತ್ ಅವರು ನಿಮ್ ಬಗ್ಗೆ ಸಿಕ್ಕಾಪಟ್ಟೆ ಮಾತನಾಡಿದ್ರು. ಫಸ್ಟ್ ವೀಕ್ ಒಂದಿರ್ಬೇಕು ತುಂಬಾನೇ ಚೆನ್ನಾಗಿತ್ತು ನಿಮ್ಮಿಬ್ಬರ ಕಾಂಬಿನೇಷನ್. ಲಾಸ್ಟ್ ಸೀಸನ್ ತರಾನೇ ತುಂಬಾ ಜೋವಿಯಲ್ ಆಗಿ ಮಾತಾಡ್ಕೊಂಡು ನಗಿಸ್ಕೊಂಡು ಇದ್ದೆ. ಸೆಕೆಂಡ್ ವೀಕ್ ಆಗ್ತಿದಂಗೆ ಟರ್ನ್ ಆಗೋಯ್ತು. ಏನ್ ನಿಮ್ಮ ಅನಿಸಿಕೆ ರಜತ್ ಬಗ್ಗೆ? ಯಾಕೆಂದ್ರೆ ಅವ್ರು ಚೇಂಜ್ ಆಗದೇ ಇಲ್ಲ ಅಂತ ನೀವ್ ಹೇಳಿದ್ರಿ ಲಾಸ್ಟ್ ಟೈಮ್ ಸಹ.
ನಿಮ್ಗೆ ಮನ್ಸಿಗೆ ನೋವು ಬೇಜಾರ್ ಮಾಡಿದ್ರು. ಈ ಸೀಸನ್ ಅಲ್ಲೂ ಯಾಕೆ ಬೇಜಾರ್ ಮಾಡೋದು ಯಾಕಿತ್ತು? ಯಾಕಂದ್ರೆ ಇಬ್ಬರಿಗೂ ಗೊತ್ತಿತ್ತು, ನಿಮ್ಗೂ ಗೊತ್ತಿತ್ತು, ರಜತಗೂ ಗೊತ್ತಿತ್ತು ನಾವು ವೈಲ್ಡ್ ಕಾರ್ಡ್ ಎಂಟ್ರೀಸ್ ಅಂತ. ಯಾಕೆ ನಿಮ್ಗೆ ಮನ್ಸಿಗೆ ಬೇಜಾರ್ ಮಾಡುವಂತದ್ದು ಏನಿತ್ತು? ಥಿಂಗ್ ಅಂದ್ರೆ ಅಲ್ಲಿ ಆಟ ಅಂತ ಬಂದಾಗ ಎಲ್ಲರ ಮಾನಸಿಕ ದೃಷ್ಟಿಕೋನದಲ್ಲಿ ನಾವು ನೋಡ್ಬೇಕಾಗತ್ತೆ. ಆಟ ಅಂತ ಬಂದಾಗ ಅಲ್ಲಿ ಪ್ರೂವ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ನೀವು ವೈಲ್ಡ್ ಕಾರ್ಡ್ ಆಗಿರಿ, ಗೆಸ್ಟ್ ಆಗಿರಿ, ಏನೇ ಆಗಿರಿ, ಅಲ್ಲಿ ಸುತ್ತಮುತ್ತ ಅಟ್ಲೀಸ್ಟ್ ನಮ್ಮ ನೋಡ್ತಾ ಇರೋರ್ಗಾದ್ರೂ ಅನ್ಸ್ಬೇಕು ಸೂಪರ್ ಆಗಿ ಆಡ್ತಿದ್ದಾರೆ ಅಂತ. ಸೊ ಆಟ ಅಂತ ಬಂದಾಗ ಆ 100% ಕೊಡಬೇಕು ಅನ್ನೋ ಎಫರ್ಟ್, ಏನು ಆಸಕ್ತಿ ಇರುತ್ತೆ ಅದ್ರ ಮೇಲೆ ಅದು ಹೋಗುತ್ತೆ. ಆ ಇಂಟೆನ್ಸಿಟಿ ಲೆವೆಲ್ ಹಂಗೆ ಹೋಗಿರುತ್ತೆ. ಈಗ ಅವರು ಕಂಟಿನ್ಯೂಸ್ ಗೇಮ್ಗಳನ್ನು ಸೋಲ್ತಿದ್ರು, ಯಾವುದೂ ಗೇಮ್ ಗೆದ್ದಿರಲಿಲ್ಲ. ಸೊ ಹಂಗಿದ್ದಾಗ ಆ ಗೇಮಲ್ಲಿ ಪ್ರೂವ್ ಮಾಡ್ಕೋಬೇಕು ಅನ್ನೋ ಅನಿವಾರ್ಯತೆ ಅವ್ರಿಗೂ ಬಂದಿರುತ್ತೆ. ಸೊ ನಾನು ಅಶ್ವಿನಿ ಅವ್ರ ಹತ್ರ ಕಿತ್ತಾಡ್ಕೊಂಡಿದ್ದೆ, ಅದೇ ತಾನೇ ಕ್ಷಮೆ ಕೇಳಿದ್ದೆ. ಸೊ ನನಗೂ ನನ್ನ ಆಟನ ಪ್ರೂವ್ ಮಾಡ್ಕೋಬೇಕು ಈ ಸೀಸನಲ್ಲಿ ಅನ್ನೋದಿತ್ತು. ಸೊ ನಾವಿಬ್ಬರು ಚೆನ್ನಾಗಿ ಟಾಸ್ಕ್ ಆಡ್ತೀವಿ, ಗೆಲ್ಲಬೇಕು ಅಂತ ಅನ್ನೋ ಭರದಲ್ಲಿ ಆ ಜಗಳ ಶುರುವಾಗಿದ್ದಷ್ಟೇ. ಸೊ ಇಬ್ಬರು ಸೋಲು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲದೆ ಇದ್ದ ಕಾರಣಕ್ಕೆ ಹಾಗಾಯಿತು ಅಂತ ಅನ್ಸುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.